ಶ್ರೀ ಕ್ಷೇತ್ರ ಕೈವಾರಕ್ಕೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಪಾವನ ಸ್ಥಳವನ್ನು ಏಕಚಕ್ರಪುರ ಅಥವಾ ಕೈವಲ್ಯಪುರ ಎಂದು ಪುರಾಣಗಳು ಕರೆದಿವೆ. ಪಾಂಡವರ ಕಾಲದಿಂದ ತಾತಯ್ಯರ ಕಾಲದವರೆಗೂ ದಿವ್ಯ ಇತಿಹಾಸವನ್ನು ಹೊತ್ತಿರುವ ಈ ಕ್ಷೇತ್ರ ಇಂದು ಲಕ್ಷಾಂತರ ಭಕ್ತರ ಆತ್ಮಶಾಂತಿಯ ತಾಣವಾಗಿದೆ. ಇನ್ನು ಪುರಾಣ ಪ್ರಸಿದ್ಧತೆ ನೋಡೋದಾದರೆ, ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ಭೀಮನು ಇಲ್ಲಿ ರಾಕ್ಷಸ ಬಕಾಸುರನನ್ನು ಸಂಹರಿಸಿದನೆಂದು ನಂಬಿಕೆ ಇದೆ. ಅದೇ ಸ್ಥಳದಲ್ಲಿ ಭೀಮನು ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು ಅನ್ನೋ ಪ್ರತೀತಿನೂ ಇದೆ. ಈ ದೇವಸ್ಥಾನವನ್ನು ಭೀಮಲಿಂಗೇಶ್ವರ ದೇವಸ್ಥಾನವೂ ಎಂದು ಕರೆಯಲಾಗುತ್ತದೆ. ಯುಧಿಷ್ಠಿರ, ಅರ್ಜುನ, ನಕುಲ, ಸಹದೇವ ಅವರ ಲಿಂಗಗಳು ಇಲ್ಲೇ ಪ್ರತಿಷ್ಠಿತವಾಗಿದ್ದು ಇದನ್ನು ಪಂಚಲಿಂಗ ಕ್ಷೇತ್ರ ಎಂದು ಗೌರವಿಸುತ್ತಾರೆ. ಇನ್ನು ಕೈವಾರ ತಾತಯ್ಯರ ಕತೆ ಕೇಳೋದಾದರೆ, ಕಲಿಯುಗದಲ್ಲಿ ಕೈವಾರಕ್ಕೆ ಹೊಸ ಪಾವಿತ್ರ್ಯ ನೀಡಿದವರು ಕೈವಾರ ನಾರಾಯಣಪ್ಪ ಅಂದರೆ ಕೈವಾರ ತಾತಯ್ಯರು. 1726ರಿಂದ 1836ರವರೆಗೂ ಇವರ ಜನ್ಮ ಮತ್ತು ಮರಣ. ಬಂಗಾರದ ಗಾಜುಗಳನ್ನು ಮಾರುತ್ತಿದ್ದವರು ಅಷ್ಟಾಕ್ಷರಿ ಮಂತ್ರವನ್ನು ಪಡೆದು ಭಕ್ತಿಯ ಮಾರ್ಗಕ್ಕೆ ತಿರುಗಿದರು. ಅವರು ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ಕೀರ್ತನೆಗಳು, ಭಕ್ತಿ ಪದ್ಯಗಳು ಹಾಗೂ ಕಾಲಜ್ಞಾನ ಕವನಗಳನ್ನು ರಚಿಸಿದರು. ಶತಾಯುಷಿಯಾದ ಅವರು ಅನೇಕ ಅದ್ಭುತಗಳನ್ನು ತೋರಿಸಿ ಸಮಾನತೆ ಮತ್ತು ಆತ್ಮಜ್ಞಾನವನ್ನು ಸಾರಿದರು. ಇನ್ನು ಕೈವಾರದ ಪ್ರಮುಖ ಸ್ಥಳಗಳು ನೋಡೋದಾದರೆ, ಕೈವಾರದಲ್ಲಿ ಭಕ್ತರು ತಪ್ಪದೆ ದರ್ಶನ ಮಾಡಬೇಕಾಗಿರುವಂಥ ಸ್ಥಳಗಳು ಭೀಮಲಿಂಗೇಶ್ವರ ದೇವಸ್ಥಾನ, ಅಮರನಾರಾಯಣ ಸ್ವಾಮಿ ದೇವಸ್ಥಾನ, ಕೈವಾರ ತಾತಯ್ಯರ ಗುಹೆ ಮತ್ತು ಸಮಾಧಿ, ವೈಕುಂಠ ಗುಡ್ಡ. ಸಾಹಿತ್ಯ ಸಂಗೀತ ಪರಂಪರೆ ನೋಡೋದಾದರೆ, ತಾತಯ್ಯರ ಸಾಹಿತ್ಯವನ್ನು ಕನಕದಾಸ, ಪುರಂದರದಾಸರ ಕೃತಿಗಳ ಸಮಾನವೆಂದು ಭಕ್ತರು ನಂಬುತ್ತಾರೆ. ಕನ್ನಡ, ತೆಲುಗು ಮಿಶ್ರಿತ ಕೀರ್ತನೆಗಳು ಇಂದಿಗೂ ಭಜನೆಗಳಲ್ಲಿ ರಾರಾಜಿಸುತ್ತಿವೆ. ಇಂದಿನ ಕೈವಾರ ನೋಡೋದಾದರೆ, ಇಂದು ಕೈವಾರ ಕ್ಷೇತ್ರವು ಧ್ಯಾನ, ಭಕ್ತಿ ಮತ್ತು ಶಾಂತಿಯ ತಾಣವಾಗಿದೆ. ದೇವಸ್ಥಾನ, ಗುಹೆ ಹಾಗೂ ಆಶ್ರಮಗಳಲ್ಲಿ ಭಜನೆಗಳು, ಅನ್ನದಾಸೋಹ, ಸರಳ ವಸತಿ ವ್ಯವಸ್ಥೆ ಇವೆಲ್ಲವೂ ತಾತಯ್ಯರ ತತ್ವವನ್ನು ಜೀವಂತವಾಗಿರಿಸುತ್ತವೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಇಲ್ಲೇನು ನೋಡ್ತಿದ್ದೀರಾ, ಇದು ಜಾರೋ ಬಂಡಿ ಅಂತೆ. ಮಕ್ಕಳು ಬಂದಾಗ ಜಾರೋದಕ್ಕೆ ನಾನು ಅಲ್ಲಿ ಕೇಳಿದೆ. ಇದು ಇಷ್ಟು ಹೊತ್ತು ಇವ್ರದ್ದು ಇತಿಹಾಸವನ್ನು ತಿಳ್ಕೊಂಡ್ರಿ. ಇಲ್ಲಿಂದ 2 ಕಿಲೋಮೀಟ್ರು ಅವ್ರದ್ದು ಮಠ ಇದೆಯಂತೆ. ಅಲ್ಲಿ ನಿತ್ಯ ಅನ್ನದಾಸೋಹ ಎಲ್ಲ ನಡೆಯುತ್ತೆ. ಅಲ್ಲಿಗೆ ಹೋಗೋದಕ್ಕೆ ನಮಗಾಗಲಿಲ್ಲ, ಸ್ವಲ್ಪ ಮಳೆ ಬರೋ ಥರ ಇರೋದ್ರಿಂದ ನಾವು ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ. ನೀವೇನಾದರೂ ವಿಸಿಟ್ ಮಾಡಿದಾಗ ಆ ಮಠಕ್ಕೆ ಹೋಗೋದಂತೂ ಮರಿಬೇಡಿ. ಅಲ್ಲಿ ಮದುವೆಗಳು ಎಲ್ಲನೂ ನಡೀತವೆ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ, ನೀವು ಒಂದು ಸಾರಿ ಹೋಗಲೇಬೇಕು. ನೋಡಿ, ಇಲ್ಲಿ ಪುರಂದರದಾಸರು, ಕನಕದಾಸರು ಇವ್ರದ್ದು ಸ್ಟ್ಯಾಚ್ಯೂಸ್ ಎಲ್ಲ ಹಾಕಿದ್ದಾರೆ.
ಇದು ಮುಖ್ಯ ದ್ವಾರ ಅನಿಸುತ್ತೆ. ಇಲ್ಲೆಲ್ಲ ವರ್ಕಿಂಗ್ ನಡೀತಿದೆ ನೋಡಿ, ಎಲ್ಲನೂ ಇಲ್ಲಿ ವೇಸ್ಟೇಜ್ ಎಲ್ಲ ಹಾಕಿದ್ದಾರೆ. ಇಲ್ಲೇನು ನೋಡ್ತಿದ್ದೀರಾ ದೊಡ್ಡ ಪಾತ್ರೆಗಳು. ಇದು ತುಂಬ ವರ್ಷಗಳಿಂದ ಮದುವೆ ಎಲ್ಲ ಇಲ್ಲೇ ನಡೀತಿತ್ತಂತೆ. ಆಗ ಎಲ್ಲರಿಗೂ ಆಗೋ ಥರ ಒಂದು ಅಡುಗೆಗಳನ್ನ ಮಾಡ್ತಿದ್ರಂತೆ ಇಲ್ಲಿ. ಅದರಿಂದ ಈ ದೊಡ್ಡ ದೊಡ್ಡ ಪಾತ್ರೆಗಳು ಯೂಸ್ ಮಾಡ್ತಿದ್ರು ನೋಡಿ. ಅಲ್ಲಿ ಇದೆ ಅಲ್ಲ, ಇದು ಒಂದು ಮಂಟಪ ಅಂತೆ, ಮದುವೆ ಮಂಟಪ ಅಲ್ಲಿ ನಡೀತಿತ್ತಂತೆ. ಈಗ ಅದು ಯೂಸ್ ಮಾಡ್ತಿಲ್ಲ, ಅದು ಹಾಗೇ ಉಳ್ಕೊಂಡಿದೆ ನೋಡಿ. ಅಲ್ಲಿ ಪಾತ್ರೆಗಳು ನೀವು ನೋಡ್ತಿದ್ದೀರಾ ಯಾವ ಥರ ಇದೆ ನೋಡಿ. ಪುರಾಣ, ಇತಿಹಾಸ ಮತ್ತು ಭಕ್ತಿಯನ್ನು ಒಂದೇ ಚೌಕಟ್ಟಿನಲ್ಲಿ ಹೊತ್ತಿರುವ ಪವಿತ್ರ ತಾಣವೇ ಶ್ರೀ ಕ್ಷೇತ್ರ ಕೈವಾರ. ಒಮ್ಮೆ ನೀವು ಕೂಡ ಈ ಕ್ಷೇತ್ರಕ್ಕೆ ಬಂದು ದಿವ್ಯ ಶಾಂತಿಯನ್ನು ಅನುಭವಿಸಿ.